ಅಯ್ಯೋ ತಗಡೆ, ಯಾಕೆ ಬಂದು ಬಂದು ನಮ್ಮ ಕೈಯಲ್ಲಿ ಗುಮ್ಮಿಸ್ಕೋತೀಯ? ಇದರಿಂದಲೇ ಈ ಜಲಶಕ್ತಿಯನ್ನ ತೋರಿಸಲೇಬೇಕಾದ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಮೊದಲೇ ಈಗ ಪಾಕಿಸ್ತಾನ ಬರ್ಬಾದಾಗೋಗಿದೆ. ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ನಿಯಂತ್ರಿಸೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಮೋದಿ. ಸುಮಾರು 30% ಜನರ ಜೀವನ ಇದರಲ್ಲೇ ನಡೆಯುತ್ತೆ. ಪಾಕಿಸ್ತಾನದ ಜುಟ್ಟು ಹಿಂಗೆ ನಮ್ಮ ಕೈಯಲ್ಲಿ ಇದ್ರೂ ಕೂಡ ಅದು ಆಡ್ತಾ ಇರೋ ಆಟಗಳಿದೆಯಲ್ಲ, ಏನು ಕಮ್ಮಿ ಇಲ್ಲ. ಬೇರೆ ಮಾರ್ಗಗಳ ಮೂಲಕ ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಅಂತ ಮುಂದಾಗಿ ಪಾಕಿಸ್ತಾನದಿಂದ ಯಾರು ಬಿಸ್ನೆಸ್ಗೆ ಅಂತ ಭಾರತಕ್ಕೆ ಬರೋಂಗೇ ಇಲ್ಲ. ನಮ್ಮ ಗಡಿ ಒಳಗೆ ಇರುವಂಥ ಅಡ್ಡೆಪಿರಿಗೆಗಳನ್ನ ಏನು ಮಾಡೋದಿಲ್ಲ. ಈ ಪಾಕಿಸ್ತಾನ ಇದೆಯಲ್ಲ, ಇದಕ್ಕೆ ಏನೇ ಮಾಡಿದ್ರು ಏನೇ ಆದರೂ ಬುದ್ಧಿ ಅನ್ನೋದು ಮಾತ್ರ ಬರಲ್ಲ. ಅಲ್ಲ, ದೇಶದಲ್ಲಿ ನೋಡಿದ್ರೆ ದರಿದ್ರ ಎದ್ದೆದ್ದು ಕುಣಿತಿದೆ, ಬಡತನ ಬೆನ್ನಿ ಕಂಡುಕೊಂಡು ಬೇತಾಳ ಥರ ಆಗೋಗ್ಬಿಟ್ಟಿದೆ, ಪಾಪದ ಮೂಟೆ ದಿನದಿಂದ ದಿನಕ್ಕೆ ಭಾರ ಆಗ್ತಾನೇ ಇದೆ. ಆದರೂ ಇದು ಮಾತ್ರ ಸರಿಯಾದ ದಾರಿಗೆ ಬರೋ ಥರ ಕಾಣ್ತಾ ಇಲ್ಲ. ನೋಡಿ, ಭಾರತ ಏನಾದರೂ ತಂಟೆಗೆ ಹೋಗಿತ್ತಾ? ಇಲ್ಲ, ಯಾವುದಾದ್ರೂ ವಿಚಾರ ಎತ್ಕೊಂಡು ಕಾಲು ಕೆರ್ಕೊಂಡು ಗಡಿ ದಾಟಿತ್ತ? ಹೌದಲ್ವಾ? ಮತ್ತೆ ಯಾಕೆ ಈ ಪಾಕಿಸ್ತಾನಕ್ಕಿಂತ ಲುಚ್ಚಾ ಬುದ್ಧಿ? ಎಷ್ಟು ಸಲ ಹಿಂಗೆ ಬಂದು ನಮ್ಮ ಸೈನಿಕರ ಹತ್ರ ಗುಮ್ಮಿಸ್ಕೊಂಡು ಹೋಗಿಲ್ಲ. ಇವಾಗ ಸೂಟ್ ಆಗುತ್ತೆ ನೋಡಿ ನಮ್ಮ ದರ್ಶನ್ ಹೇಳಿದ ಡೈಲಾಗು, ಅಯ್ಯೋ ತಗಡೆ, ಯಾಕೆ ಬಂದು ಬಂದು ನಮ್ಮ ಕೈಯಲ್ಲಿ ಗುಮ್ಮಿಸ್ಕೋತೀಯಾ ಅಂತ. ಬಿಡಿ, ಹಾಗೆ ಬಂದಾಗೆಲ್ಲ ನಮ್ಮ ಸೈನಿಕರು ಅವ್ರ ಕಾಲು ಮುರಿದು ಕೈಯಲ್ಲಿ ಹಿಡಿಸ್ ಕಳಿಸಿದ್ದಾರೆ. ಆದರೂ ಇದ್ರ ಬಾಲ ನೆಟ್ಕಾಗೋದೂ ಇಲ್ಲ. ಇದನ್ನು ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಇದರಿಂದ ಈಗ ಇದಕ್ಕೆ ಬೇರೆ ಥರ ಬುದ್ಧಿ ಕಲಿಸೋದಕ್ಕೆ ಮೋದಿ ಹೊರಟಿದ್ದಾರೆ. ಹೊಡೆಯಲ್ಲ ಬಡಿಯಲ್ಲ, ಬಂದೂಕು ಬಾಂಬು ತೋರಿಸಲ್ಲ, ಆದರೂ ಪಾಕಿಸ್ತಾನಿಗಳದು ಹರಿದು ಊರು ಬಾಗ್ಲಾಗಬೇಕು ಅಂತ ಹೊಡ್ತಾ ಇತ್ತು. ಅದು ಮತ್ಯಾವುದೂ ಅಲ್ಲ, ಜಲಬಾಂಬ್. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ಇನ್ನು ಈ ಪಾಕಿಸ್ತಾನಕ್ಕೆ ನಮ್ಮ ಮಿಲಿಟರಿ ಶಕ್ತಿ ತೋರಿಸೋದು ಬೇಡವೇ ಬೇಡ. ಇದ್ರ ಬದಲು ನಮ್ಮನ್ನು ನೀರಿನ ಶಕ್ತಿ ತೋರಿಸಿದ್ರೆ ಸಾಕು. ಅರ್ಧ ಪಾಕಿಸ್ತಾನ ಬೆಂಕಿಯಲ್ಲಿ ಬೆಂದು ಹೋಗುತ್ತೆ. ಇದನ್ನ ದೇಶವನ್ನ ಆಳಿದವರು ಮೊದಲೇ ಮಾಡಬೇಕಾಗಿತ್ತು. ಆದರೆ ಪಾಕಿಸ್ತಾನದ ಮೇಲಿನ ಎಲ್ಲೋ ಒಂದು ಸಾಫ್ಟ್ ಕಾರ್ನರು ಇಲ್ಲಿವರೆಗೂ ಅದನ್ನು ತಡೆದು ನಿಲ್ಲಿಸಿತ್ತು. ಇನ್ನು ಮೇಲಾದರೂ ನಾವು ಈ ಪ್ರಯೋಗ ಮಾಡದೇ ಇದ್ರೆ ಖಂಡಿತ ನಮಗೆ ಅಪಾಯ ಗ್ಯಾರಂಟಿ. ಇದರಿಂದಲೇ ಈ ಜಲಶಕ್ತಿಯನ್ನ ತೋರಿಸಲೇಬೇಕಾದ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಆ ಜಲಶಕ್ತಿಯೇ ಸಿಂಧೂ ನದಿ ಒಪ್ಪಂದ. ಈ ಸಿಂಧೂ ನದಿ ಒಪ್ಪಂದ ಇದೇನಿದು ಅಂದ್ರ, ಇದನ್ನ ನೀವು ಅನೇಕ ಸಾರಿ ಕೇಳಿರ್ತೀರ. ಕೇಳಿರ್ಲಿಲ್ಲ ಅಂದ್ರೆ ನಾವು ಇವತ್ತು ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಂಬಿಡಿ ಒಂದ್ಸಾರಿ. ಈ ಒಪ್ಪಂದ ಏನು, ಭಾರತ ಹೇಗೆ ಇದರಿಂದ ಪಾಕಿಸ್ತಾನದ ಬುಡುವನ್ನ ನೀರು ಬಿಡದೆ ಒಣಗಿಸ್ಬಿಡ್ಬೋದು ಅನ್ನೋದನ್ನ ಹೇಳ್ತೀನಿ ಕೇಳಿ. ಸಿಂಧೂ ನದಿ ಒಪ್ಪಂದ, ಇಂಡಸ್ ವ್ಯಾಲಿ ಯೋಜನೆ, ಇದನ್ನೇ ನೋಡಿ ಈಗ ಕೇಂದ್ರ ಸರ್ಕಾರ ರದ್ದು ಮಾಡೋಕೆ ಮುಂದಾಗಿರೋದು. ನಮ್ಮ ಮೋದಿಯವರು ಇದನ್ನ ರದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇನಪ್ಪ ಅಂದ್ರೆ, ಆಗ 1960ರಲ್ಲಿ ಏನಾಯ್ತು ಗೊತ್ತಾ, ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಇದ್ರ ಬಗ್ಗೆ ಒಂದು ಸಹಿ ಹಾಕಾಯ್ತು, ಒಂದು ಒಪ್ಪಂದ ಆಯಿತು. ಇದ್ರ ಪ್ರಕಾರ ಸಿಂಧೂ ನದಿ ಮತ್ತೆ ಅದರ ಉಪನದಿಗಳ ನೀರನ್ನ ಎರಡೂ ದೇಶಗಳು ಹಂಚಿಕೆ ಮಾಡಿಕೊಳ್ಳೋದು ಅಂತ. ಪೂರ್ವದಿಂದ ಭಾರತದೊಳಕ್ಕೆ ಹರಿಯೋ 3 ನದಿಗಳಾದ ಬಿಯಾಸು, ರಾವಿ, ಸಟ್ಲೇಜು, ಈ ಪಾಕಿಸ್ತಾನದೊಳಗೆ ಹರಿಯೋ ಈ 3 ಪಶ್ಚಿಮ ನದಿಗಳಾದಂತಹ ಸಿಂಧು, ಚೆನಾಬ್ ಮತ್ತು ಝೀಲಂ ನದಿಗಳ ಮೇಲೆ ನಿಯಂತ್ರಣವನ್ನು ಸಾಧಿಸೋದು. ಈ ಸಿಂಧೂ ಜಲ ಒಪ್ಪಂದ ಸಿಂಧೂ ನದಿಯ ನೀರಿನ ಗರಿಷ್ಠ ಬಳಕೆಯಲ್ಲಿ ಎರಡೂ ದೇಶಗಳು ಹಕ್ಕಿದೆ. ಟಿಬೆಟ್ನಲ್ಲಿ ಹುಟ್ಟಿ ಕಾಶ್ಮೀರ ಹಾಗೆ ಪಾಕಿಸ್ತಾನದ ಮೂಲಕ ಅರಬ್ಬಿ ಸಮುದ್ರ ಸೇರುವಂತಹ ಸಿಂಧೂ ನದಿ ಬರೋಬ್ಬರಿ 3000 ಕಿಲೋಮೀಟರ್ ದೂರ ಹರಿಯುತ್ತೆ. ನಮ್ಮ ದೇಶ ಪಶ್ಚಿಮ ನದಿ ನೀರನ್ನ ಸೀಮಿತ ನೀರಾವರಿ ಬಳಕೆಗೆ, ವಿದ್ಯುತ್ ಉತ್ಪಾದನೆಗೆ, ನ್ಯಾವಿಗೇಷನ್, ಮೀನುಗಾರಿಕೆಗೆ ಬಳಸ್ಕೊಳ್ತಿದೆ. ಈ ಒಪ್ಪಂದದ ಪ್ರಕಾರ ಶಾಶ್ವತ ಸಿಂಧು ಆಯೋಗವನ್ನು ಸ್ಥಾಪಿಸಲಾಗಿದೆ. ಪ್ರತಿ ದೇಶದಿಂದ ಒಬ್ಬ ಆಯುಕ್ತರನ್ನು ಹೊಂದಿರೋ ಈ ಆಯೋಗ ಏನ್ ಮಾಡುತ್ತಪ್ಪ ಅಂದ್ರೆ, ಪರಸ್ಪರ ಸಹಕಾರ ಮತ್ತೆ ಕಾರ್ಯವಿಧಾನವನ್ನ ಮೇಲ್ವಿಚಾರಣೆ ಮಾಡುತ್ತೆ. ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಚರ್ಚಿಸಿ ಬಗೆಹರಿಸ್ಕೊಳ್ಳೋದಕ್ಕೆ ಎರಡೂ ದೇಶಗಳು ವಾರ್ಷಿಕವಾಗಿ ಅಂದ್ರೆ ವರ್ಷಕ್ಕೊಂದ್ಸಾರಿ ಸಭೆ ನಡೆಸ್ತವೆ.
ಆದರೆ ಈಗ ಈ ನದಿ ನೀರನ್ನೇ ಬಂದ್ ಮಾಡಿ ಈ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಭಾರತ ಮುಂದಾಗಿದೆ. ಪಾಕಿಸ್ತಾನದ ಗಡಿ ಆಚೆಗಿನ ಭಯೋತ್ಪಾದನೆಯನ್ನು ನಿಲ್ಲಿಸೋವರೆಗೆ ಸಿಂಧು ನದಿ ನೀರು ಒಪ್ಪಂದವನ್ನು ತಕ್ಷಣದಿಂದ ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಸ್ಥಗಿತ ಮಾಡಿಸೋದಕ್ಕೆ ಕಠಿಣ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಸಿಂಧು ನದಿ ನೀರಿನ ವಿಚಾರದಲ್ಲಿ ಮತ್ತೊಂದು ಏನಪ್ಪ ವಿಚಾರ ಅಂದರೆ, ಈ ನದಿಯ ನೀರನ್ನು ಭಾರತ ಪರಿಣಾಮಕಾರಿಗೆ ಬಳಸ್ಕೊಂಡಿದ್ದೇ ಇಲ್ಲ. ಹೆಚ್ಚು ಬಳಸ್ಕೊಂಡಿದ್ದು ಹಾಗೆ ಬಳಸ್ಕೊಳ್ತಿರೋದು ಕೂಡ ಈ ಪಾಕಿಸ್ತಾನನೇ. ಇದರಿಂದ ಅಲ್ಲಿನ ಕೃಷಿ ಹಸನಾಗಿತ್ತು. ಇದೀಗ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ನಿಯಂತ್ರಿಸೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಮೋದಿ. ಇದರಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಹೊಡೆತ ಬೀಳೋದು ಪಕ್ಕ, ಮತ್ತಷ್ಟೇನು ಬಹಳಷ್ಟು ಹೊಡೆತ ಬೀಳುತ್ತೆ. ಈಗಾಗಲೇ ಪಂಜಾಬ್ನ ಪಠಾಣ್ಕೋಟ್ ಜಿಲ್ಲೆಯಲ್ಲಿ ರಾವಿ ನದಿಗೆ ಅಡ್ಡಲಾಗಿ ಶಾಪುರ್ ಖಾಂಡಿಯಲ್ಲಿ ಅಣೆಕಟ್ಟನ್ನು ಕಟ್ಟಲಾಗ್ತಿದೆ. ಇದರಿಂದ ಉಳಿಯೋ ಹೆಚ್ಚುವರಿ ನೀರನ್ನು ರಾವಿ ಮತ್ತು ಬಿಯಾಸ್ ನದಿಗಳಿಗೆ ಇಂಟರ್ಲಿಂಕ್ ಮಾಡಲಾಗತ್ತೆ. ಇದರ ಮೂಲಕ ಇತರ ರಾಜ್ಯಗಳಿಗೆ ಹರಿಸೋದಕ್ಕೆ ಯೋಜನೆಯನ್ನು ರೂಪಿಸಲಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಇಂಥದ್ದೊಂದು ಛಲಕ್ರಾಂತಿಯನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ನಿರ್ಧಾರ ಮಾಡಿದೆ. ಆದರೆ ಈ ಹಿಂದೆ ಉರಿ ಸೆಕ್ಟರ್ನಲ್ಲಿ ಸೇನಾ ನೆಲೆ ಮೇಲೆ ಪಾಕ್ ಪ್ರಚೋದಿತ ಉಗ್ರರು ದಾಳಿ ನಡೆಸಿದ್ರಲ್ಲ, ಆವಾಗಲೇ ಈ ಪ್ರಾಜೆಕ್ಟಿಗೆ ನಾಂದಿ ಹಾಡಲಾಗಿತ್ತು ಕೇಂದ್ರ. ಪಾಕ್ ವಿರುದ್ಧ ನೇರ ಮಿಲಿಟರಿ ಕಾರ್ಯಾಚರಣೆ ನಡೆಸೋ ಮುನ್ನ ಬೇರೆ ಮಾರ್ಗಗಳ ಮೂಲಕ ಪಾಕಿಸ್ತಾನವನ್ನು ಬಗ್ಗು ಬಡಿಬೇಕು ಅಂತ ಮುಂದಾಗಿತ್ತು. ಇದೀಗ ಅದಕ್ಕೆ ಮತ್ತೊಮ್ಮೆ ಜೀವ ಬಂದಿದೆ. ಹೀಗೆ ಪಾಕಿಸ್ತಾನದ ಜೀವನದಿಯಾಗಿರುವಂತಹ ಈ ಸಿಂಧು ನದಿಯನ್ನ ಕಾಶ್ಮೀರದಲ್ಲೇ ತಡೆ ಹಿಡಿಯೋದು ನಮ್ಮ ಸರ್ಕಾರದ ಪ್ಲಾನ್. ಒಂದು ವೇಳೆ ಇದು ಪರಿಣಾಮಕಾರಿಯಾಗಿ ಜಾರಿಯಾಗ್ಬಿಟ್ರೆ ಪಾಕಿಸ್ತಾನದ ಕತೆ ಏನಾಗುತ್ತೆ ಅನ್ನೋದನ್ನ ಊಹಿಸ್ಕೊಳ್ಳೋದು ಅಸಾಧ್ಯ. ಹಾಗಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಂದ್ಸಾರಿ. ಇಡೀ ಪಾಕಿಸ್ತಾನದ ಕೃಷಿಗೆ ಬೇಕಾಗಿರೋ ನೀರಿನಲ್ಲಿ 80% ನೀರು ಬರೋದು ಈ ಒಪ್ಪಂದದ ಅಡಿಯಲ್ಲಿರೋ ನದಿಗಳಿಂದ. ಪಾಕಿಸ್ತಾನದ ಆರ್ಥಿಕತೆಯ 20%ಗಿಂತ ಹೆಚ್ಚು ವಹಿವಾಟು ಈ ನದಿಗಳ ಜಲನಯನ ಪ್ರದೇಶಗಳಲ್ಲಿ ಬೆಳೆಯೋ ಬೆಳೆಗಳಿಂದ ಆಗುತ್ತೆ. ಸುಮಾರು 30% ಜನರ ಜೀವನ ಇದರಲ್ಲೇ ನಡೆಯೋದು. ಅಂದರೆ ಸುಮಾರು 8 ಕೋಟಿ ಜನರು ಇದನ್ನು ಅವಲಂಬಿಸ್ಕೊಂಡು ಬದುಕ್ತಿದ್ದಾರೆ. ಅಂದರೆ ಇದು ಪಾಕಿಸ್ತಾನಕ್ಕೆ ಒಂದು ದೊಡ್ಡ ಆಂತರಿಕ ಹೊಡೆತ. ಇದರಿಂದ ಅಲ್ಲಿನ ಜನರ ಸಿಟ್ಟು ಅಲ್ಲಿನ ಸರ್ಕಾರದ ಮೇಲೆ, ಅಲ್ಲಿನ ಸೇನೆಯ ಮೇಲೆ, ಅಲ್ಲಿನ ಟೆರರಿಸ್ಟ್ಗಳ ಮೇಲೆ ತಿರುಗೋದು ಕನ್ಫರ್ಮ್. ಮೊದಲೇ ಈಗ ಪಾಕಿಸ್ತಾನ ಬರ್ಬಾದ್ ಆಗೋಗಿದೆ. ಇದರಿಂದ ಮತ್ತಷ್ಟು ಹದಗೆಡೋ ಸಂಭವ ಇದೆ. ಅಲ್ಲದೆ ದೇಶದ ಒಟ್ಟು ಉದ್ಯೋಗಗಳ ಪೈಕಿ 42%ಕ್ಕಿಂತ ಜಾಸ್ತಿ ಪ್ರಮಾಣದ ಜನರು ಕೃಷಿ ಕ್ಷೇತ್ರದಲ್ಲೇ ಇದ್ದಾರೆ. ಕ್ಷಾಮ ಆವರಿಸಿದ್ರೆ ಆರ್ಥಿಕತೆ ಮೇಲೆ ಎಂಥ ಹೊಡೆತ ಬೀಳುತ್ತೆ ಗೊತ್ತಾ. ಇದ್ರ ಜೊತೆಗೆ ನಿರುದ್ಯೋಗದ ಪ್ರಮಾಣ ಕೂಡ ದುಪ್ಪಟ್ಟಾಗುತ್ತೆ. ಈಗಲೇ ಕೆಲಸ ಇದ್ದ ಅಲಿತಿದ್ದಾವೆ ಅಲ್ಲಿ. ಈ ಪಾಕಿಸ್ತಾನದ ಕೈಗಾರಿಕೆಗಳಿಗೆ ಸಾಕಷ್ಟು ಕಚ್ಚಾ ವಸ್ತುಗಳು ಪೂರೈಕೆ ಆಗೋದು ಕೂಡ ಈ ಕೃಷಿ ಕ್ಷೇತ್ರದಿಂದಲೇ. ಇಷ್ಟಾದರೂ 60%ಕ್ಕಿಂತ ಹೆಚ್ಚು ಪಾಕಿಸ್ತಾನಿಯರು ಕಡು ಬಡವರಾಗಿದ್ದಾರೆ. ಆದ್ರೂ ಕಾಂಚನಿ ಮಾತ್ರ ಕಮ್ಮಿ ಇರಲ್ಲ. ಸಿಂಧು ನದಿ ನೀರು ಒಪ್ಪಂದ ರದ್ದಾದ್ರೆ ಪಾಕ್ನಲ್ಲಿ ಬಡತನದ ಸಮಸ್ಯೆ ಮತ್ತಷ್ಟು ವಿಪರೀತ ಆಗುತ್ತೆ. ಇದರ ಜೊತೆ ಪಾಕಿಸ್ತಾನದ ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯೋ ನೀರಿಗೆ ಆಧಾರವಾಗಿರುವಂತಹ ಇದೇ ಸಿಂಧು ನದಿ ನಿಂತು ಹೋದರೆ ಆ ದೇಶದ ವಿದ್ಯುತ್ ಉತ್ಪಾದನೆಗೆ ಹೊಡೆತ ಬೀಳುತ್ತೆ. ಜನರಿಗೆ ಕುಡಿಯೋಕೆ ನೀರಿಲ್ಲದೆ ಹಾಹಾಕಾರ ಸೃಷ್ಟಿಯಾಗುತ್ತೆ. ಕುಡಿಯೋಕೆ ಬಿಡಿ, ತೊಳ್ಕೊಳ್ಳೋಕ್ಕೂ ಸಿಗಲ್ಲ ನೀರಲ್ಲಿ. ಅಲ್ಲಿಯ ಕೈಗಾರಿಕೆಗಳಿಗೂ ನೀರು ಸಿಗದೆ ಮುಚ್ಚೋ ಹಂತಕ್ಕೆ ಬಂದರೂ ಬರ್ಬೋದು. ಈಗ ಗೊತ್ತಾಯ್ತಲ್ಲ ಇದು ಪಾಕಿಸ್ತಾನಕ್ಕೆ ಎಂಥ ಸ್ಟ್ರೋಕು ಅಂತ. ಆದರೆ ಇದು ಅತಿ ಶೀಘ್ರದಲ್ಲಿ ಆಗಬೇಕು. ನೋಡಿ, ಈ ಪಾಕಿಸ್ತಾನದ ಜುಟ್ಟು ಹಿಂಗೆ ನಮ್ಮ ಕೈಯಲ್ಲಿ ಇದ್ರೂ ಕೂಡ ಅದು ಆಡ್ತಾ ಇರೋ ಆಟಗಳಿದೆಯಲ್ಲ ಅದಕ್ಕೇನು ಕಮ್ಮಿ ಇಲ್ಲ. ಇನ್ನು ಇದು 1960 ಮಾಡ್ಕೊಂಡಿದ್ದಂಥ ಈ ಒಪ್ಪಂದಕ್ಕೆ ಮಧ್ಯವರ್ತಿಯಾಗಿ ವಿಶ್ವ ಬ್ಯಾಂಕ್ ಕೆಲಸ ಮಾಡಿತ್ತು. ಈಗ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಹತ್ರ ದೂರು ಹೇಳ್ಕೊಂಡು ಹೋದ್ರೂ ಹೋಗ್ಬೋದು. ಭಾರತ ಇದನ್ನ ರದ್ದು ಮಾಡದೆ ತಾತ್ಕಾಲಿಕ ಸ್ಥಗಿತ ಮಾಡಿರೋದ್ರಿಂದ ಪಾಕಿಸ್ತಾನದ ವಾದಕ್ಕೆ ಮೇಲ್ಗೈ ಸಿಗೋದು ಕಷ್ಟ. ಅಲ್ಲದೆ ಭಾರತದ ರಾಜತಾಂತ್ರಿಕ ಪ್ರಾಬಲ್ಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಶಕ್ತಿ ಈ ಹಿಂದೆಗಿಂತ ತುಂಬಾ ಬಲವಾಗಿದೆ. ಪಾಕಿಸ್ತಾನದ ಲಾಬಿ ಕೂಡ ಅಷ್ಟೇನಿಲ್ಲಿ ವರ್ಕೌಟ್ ಆಗಲ್ಲ. ಇನ್ನು ಸಾರ್ಕ್ ವೀಸಾ ಏನಿದೆ, ವೀಸಾ ನಿಲ್ಲಿಸ್ಬಿಟ್ಟಿದಾರಲ್ಲ, ಇದು ಕೂಡ ಮಹತ್ವದ ಸಂಗತಿ. ಇದು ಪಾಕಿಸ್ತಾನದ ನಾಗರಿಕರಿಗೆ ನೀಡುತ್ತಿದ್ದಂತಹ ವೀಸಾ ಅಲ್ಲ. ಇದು 1992ರಲ್ಲಿ ಶುರುವಾದಂತಹ ಈ ಸಾರ್ಕ್ ವೀಸಾ ಪ್ರಕಾರ ಈ ಸಾರ್ಕ್ ದೇಶಗಳ ವಿವಿಧ ಉದ್ಯಮಿಗಳಿಗೆ ಮತ್ತು ವೃತ್ತಿಪರರಿಗೆ ಭಾರತಕ್ಕೆ ಮುಕ್ತವಾಗಿ ಬರೋದಕ್ಕೆ 1 ವರ್ಷದವರೆಗೆ ವೀಸಾ ಕೊಡಲಾಗ್ತಿತ್ತು. ಇದರ ಅಡಿಯಲ್ಲಿ ಪಾಕಿಸ್ತಾನದವರಿಗೆ ಈ ಮೊದಲು ಕೂಡ ನಿರ್ಬಂಧ ಇತ್ತು. 1 ವರ್ಷ ಮತ್ತೆ
10 ಸ್ಥಳಗಳಿಗೆ ಮಾತ್ರ ಬರೋದಕ್ಕೆ ಅವಕಾಶ ಇತ್ತು ಈ ನಿರ್ಬಂಧದ ಪ್ರಕಾರ. 2015ರಲ್ಲಿ ಇದನ್ನ ಇನ್ನೂ ನಿರ್ಬಂಧ ಮಾಡಿ ಕೇವಲ ವೆರಿಫೈ ಮಾಡಿದಂತಹ ಉದ್ಯಮಿಗಳಿಗೆ ಮತ್ತು ವೃತ್ತಿಪರರಿಗೆ ಮಾತ್ರ ವೀಸಾ ಕೊಡ್ತಿದ್ರು. ಈಗ ಈ ಎಲ್ಲ ವಿಶೇಷ ವೀಸಾ ವ್ಯವಸ್ಥೆ ಏನಿದೆ ಅದು ರದ್ದಾಗಿದೆ. ಹೀಗಾಗಿ ಪಾಕಿಸ್ತಾನದಿಂದ ಯಾರು ಬಿಸ್ನೆಸ್ಗೆ ಅಂತ ಭಾರತಕ್ಕೆ ಬರೋಂಗೇ ಇಲ್ಲ. ಇದೆಲ್ಲ ಓಕೆ, ನಮ್ಮ ಗಡಿ ಒಳಗೆ ಇರುವಂಥ ಅಡ್ಡೆ ಪಿರಿಗೆಗಳನ್ನ ಏನು ಮಾಡೋದೀಗ? ನಮಸ್ಕಾರ.